I hope that all media people or Kannada knowing people, I will speak in Kannada. Okay? Huh? ಇವತ್ತು ರಾಜ್ಯದ ದೇಶದ ಎಲ್ಲ OBC ಲೀಡರ್ಸ್ಗಳು ಕೂಡ ಇನಾಗರಲ್ ಮೀಟಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನನಗೆ ನಮ್ಮ ನ್ಯಾಷನಲ್ OBC ಡಿಪಾರ್ಟ್ಮೆಂಟ್, ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಮಿಸ್ಟರ್ ಅನಿಲ್ ಜೈ ಹಿಂದ್, and he is also convener of the OBC Advisory Council. ಅವರು ನನ್ನ ಹೆಸರನ್ನ ಸೂಚಿಸಿದ್ರು, ಅಧ್ಯಕ್ಷರಾಗಬೇಕು ಅಂತ ಈ ಸಮಿತಿ ಇನಾಗರಲ್ ಫಂಕ್ಷನ್ಗೆ. ಹಾಗಾಗಿ ನಾನು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದೆ. ಇವತ್ತು ಗೆಹ್ಲೋಟ್ ಜಿ ಅವರು ಕೂಡ ಮಾತಾಡಿದ್ರು, ಮತ್ತೆ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು, ವೀರಪ್ಪ ಕೊಹ್ಲಿ ಅವರು ಮಾತಾಡಿದ್ರು, ಆಮೇಲೆ ಸಪ್ಪಲ್ ಅವರು ಕೂಡ ಮಾತಾಡಿದ್ರು. ಆಮೇಲೆ ಇವರು ಪ್ರಾರಂಭದಲ್ಲಿ ಅನಿಲ್ ಜೈ ಹಿಂದ್ ಅವರು ಕೂಡ ಈ ಸಭೆಯ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗಲೂ ಕೂಡ ಅವರು ಹೇಳಿದ್ದಾರೆ ಸಭೆಯಲ್ಲಿ ಏನೇನು ನಡೀತು ಅಂತ. ನಾಳೆ ಕನ್ಕ್ಲೂಡ್ ಆಗ್ತದೆ ಈ ಸಭೆ. ಅದಾದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಇರ್ತದೆ. ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಡೀಟೈಲ್ ಆಗಿ ನಿಮ್ಮ ಮುಂದೆ ಎಲ್ಲನೂ ಕೂಡ, ಎಲ್ಲ ವಿಚಾರಗಳನ್ನು ಕೂಡ, ಏನೇನು ನಡೀತು, ಇದ್ರ ಉದ್ದೇಶ ಏನು, ಮತ್ತೆ ಏನ್ ಮಾಡಬೇಕಾಗ್ತದೆ ಮುಂದೆ, ನಮ್ಮ ಕಾರ್ಯಕ್ರಮಗಳೇನು, ಇವೆಲ್ಲನೂ ಕೂಡ ನಾಳೆ ಪ್ರಸ್ತಾಪ ಮಾಡ್ತೀವಿ. ಇವತ್ತು ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಇವತ್ತು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಮೀಟಿಂಗ್, ಇನ್ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ನಾಳೆ 10 ಗಂಟೆಗೆ ಮತ್ತೆ ಈ ಮೀಟಿಂಗ್ ಪ್ರಾರಂಭ ಆಗುತ್ತೆ. ಅಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ, ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ನಾವು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಭಾರತೀಯ ಜನತಾ ಪಾರ್ಟಿ was never in favor of social justice, never in favor of preservation, to bring all the people together, and they never believe in inclusive development. Inclusive development of the population of this country. See, there is a inequality among the people of Karnataka, not only in Karnataka, in the entire country, the situation is like this. The BJP always, whenever Congress party brings, do social justice to the people who are deprived, depressed classes of the society, the party always
this is the history. Whenever BJP always opposes the reservation, social justice, and this is the truth. So we are going to discuss tomorrow how to Rahul Gandhi ji is commitment to the entire nation. Then how it is to be implemented. That is what we are going to discuss tomorrow, and we will come to you with all the details that we are going to new steps that we are going to take. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.